ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 10 ವರ್ಷ ಮಕ್ಕಳಿಗೆ ಪೆಟ್ಟಿಕೋಟ್ ಯಾವ ಥರ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡೋದು ಅಂತ ನೋಡೋಣ. ಈಗಿಲ್ಲಿ 10 ವರ್ಷ ಮಕ್ಕಳಿಗೆ ಈ ಥರ ಬಾಡಿ ಮೆಷರ್ಮೆಂಟ್ ಬರ್ಕೋಬೇಕು. ಇಲ್ಲಿ 2 ಪಾರ್ಟಾಗಿ ಬರುತ್ತೆ, ಬಾಡಿ ಪಾರ್ಟ್ ಆಮೇಲೆ ಬಾಡಿ ಪಾರ್ಟ್ ಆದಮೇಲೆ ಪೆಟ್ಟಿಕೋಟ್. ಪೆಟ್ಟಿಕೋಟ್ ಪಾರ್ಟ್ ಅಂದರೆ ಕೆಳಗಡೆ ಪ್ರಿಲ್ಸ್ ಬರುತ್ತೆ ನೋಡಿ, ಅದ್ರ ಭಾಗ. ಈಗ ಫಸ್ಟ್ ನಾವು ಬಾಡಿ ಪಾರ್ಟನ್ನು ತಗೋಬೇಕು. ಇಲ್ಲಿ ಶೋಲ್ಡರಿಂದ ಇಲ್ಲಿ ಕೆಳಗಡೆಗೆ ಬಾಡಿ ಪಾರ್ಟ್ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಇದು ಕೆಳಗಡೆ ಪೆಟ್ಟಿಕೋಟ್. ಇದು ಕೆಳಗಡೆ ಪೆಟ್ಟಿಕೋಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರಿಂದ 11 ಇಂಚು ಕಾಣಿಸ್ತಾ ಇದೆಯಲ್ಲ, 11 ಇಂಚಿಗೆ ಮೇಲ್ಗಡೆ ಬಾಡಿ ಪಾರ್ಟ್ ಬರುತ್ತೆ. ಫುಲ್ ಲೆಂತ್ 11 ಇಂಚು ಪ್ಲಸ್ 1 ಇಂಚು ಎಕ್ಸ್ಟ್ರಾ ಕೊಡಬೇಕು, ಮೇಲ್ಗಡೆ ಸ್ಟಿಚಿಂಗ್ಗೆ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಚೆಸ್ಟ್ ತಗೊಳ್ಳೋಣ. ಚೆಸ್ಟು ಈ ಥರ ಹಿಡ್ಕೋಬೇಕು. ಇಲ್ಲಿ ಈ ಥರ ತಗೊಂಡು ಈ ಥರ ಫುಲ್ ಟೈಟ್ ಮಾಡ್ಕೋಬಾರ್ದು. ಇಲ್ಲಿ ಕಾಣಿಸ್ತಾ ಇಲ್ಲ, ನಮ್ಮ 4 ಬೆರಳು ಒಳಗಡೆ ಹೋಗಂಗೆ ಹಿಡ್ಕೋಬೇಕು. ಆಗ ಆ ಥರ ಹಿಡ್ಕೊಂಡು ಈ ಥರ ಟೈಟಾಗಿ ಹಿಡ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡಾದ್ಮೇಲೆ ಫುಲ್ ಟೈಟ್ ಬರುತ್ತೆ. ನಾವು ಯಾವುದೇ ಬಟ್ಟೆ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗಲೂ ಈ ಥರ ನಮ್ಮ 4 ಬೆರಳು ಒಳಗಡೆ ಹೋಗಂಗೆ ಈ ಥರ ಹಿಡ್ಕೋಬೇಕು. ಈಗ ಇಲ್ಲಿ 24 ಇಂಚ್ ಬಂದಿದೆ, ಚೆಸ್ಟು 24 ಇಂಚ್ ಬಂದಿದೆ. ನಾನಿಲ್ಲಿ 24 ಬರ್ಕೋತಾ ಇದ್ದೀನಿ. ಇದರ 24ರ 4ನೇ 1 ಭಾಗ ಅಂದರೆ 6. ಯಾವ ಥರ 24ರ ಅರ್ಧ 12, 12ರ ಅರ್ಧ 6. ಈಗ ನೆಕ್ಸ್ಟು ಶೋಲ್ಡರ್ ತಗೊಳ್ಳೋಣ. ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಫುಲ್ ಕೆಳಗಡೆ ತಗೋಬಾರ್ದು, ಈ ಥರ ತಗೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 10 ಇಂಚು ಬಂದಿದೆ. 10 ಅಂದರೆ ಅದರ ಅರ್ಧ 5, 10ರ ಅರ್ಧ ತಗೋಬೇಕು, 5 ಇಂಚು. ಈಗ ನೆಕ್ಸ್ಟು ಇಲ್ಲಿ ಹಾರ್ಮೋಲ್ ಬರುತ್ತೆ. ಇಲ್ಲಿ ಈ ಥರ ಇಲ್ಲಿ ಕಾಣ್ತಾ ಇದೆಯಲ್ಲ, ಫುಲ್ ರೌಂಡಾಗಿ ಹಾರ್ಮೋಲ್ ನಾವು ಶೋಲ್ಡರ್ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ತಗೊಳ್ಳೋಣ. ಶೋಲ್ಡರ್ 5 ಅಲ್ವಾ, ಈಗ ಹಾರ್ಮೋಲ್ ಕೂಡ ಅಷ್ಟೇ ತಗೊಳ್ಳೋಣ, 5 ಇಂಚ್ ತಗೊಳ್ಳೋಣ. ಆಮೇಲೆ ನೆಕ್ ಲೆಂತ್ 4.25 ತಗೊಳ್ಳೋಣ. ಹಿಂದ್ಗಡೆಗೂ ಮುಂದ್ಗಡೆಗೂ ಒಂದೇ ಥರ ಇರಲಿ, 4.25. ಹಿಂದ್ಗಡೆ ಬ್ಯಾಕ್ ನೆಕ್ಕು ಕೂಡ 4.25ನೇ ಇಟ್ಕೋತಾ ಇದ್ದೀನಿ. ಆಮೇಲೆ ನೆಕ್ ವಿಡ್ತ್ ಅಂದರೆ ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಾ ಇದೆಯಲ್ಲ, ಇದು ನೆಕ್ ವಿಡ್ತ್. ನಾನಿಲ್ಲಿ 2.25 ಇಂಚು ತಗೋತಾ ಇದ್ದೀನಿ. 2 ಇಂಚು ತಗೋಬೋದು, 2.25 ಇಂಚು ತಗೋಬೋದು. ನೆಕ್ಸ್ಟು ವೇಸ್ಟ್ ನೀವು ಇಲ್ಲಿ 24ಕ್ಕೆ ಬಂದಿದೆ. ಮೇಲ್ಗಡೆ ಚೆಸ್ಟ್ ಹತ್ರನೂ 24 ಬಂದಿತ್ತಲ್ಲ, ಇಲ್ಲೂ ಕೂಡ ಅಷ್ಟೇ ತಗೊಳ್ಳೋಣ, 24ಕ್ಕೆ ತಗೊಳ್ಳೋಣ. ಯಾಕಂದರೆ ಪೆಟ್ಟಿಕೋಟ್ ಅಲ್ವ, ಸ್ವಲ್ಪ ಲೂಸಾಗಿ ಇರಲಿ. 24 ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಶೇಪ್ ಕೊಟ್ಟರೆ ಆಯಿತು. ಈಗ ನೆಕ್ಸ್ಟು ಪೆಟ್ಟಿಕೋಟ್ ಪಾರ್ಟ್, ಮೇಲ್ಗಡೆ ಬಾಡಿ ಪಾರ್ಟ್ ಆಯಿತು. ಈಗ ಪೆಟ್ಟಿಕೋಟ್ ಪಾರ್ಟ್ ತಗೋಬೇಕು. ಈಗ 11 ಇಂಚು ತಗೊಂಡಿದ್ದೀವಲ್ಲ, ಅಲ್ಲಿಂದ ಕೆಳಗಡೆಗೆ ಇಲ್ಲಿ ನಾನೀಗ 16 ಇಂಚ್ ತಗೋತಾ ಇದ್ದೀನಿ ನೋಡಿ. 11 ಇಂಚು ಮೇಲ್ಗಡೆ ತಗೊಂಡಿದ್ದೀವಲ್ಲ, ಅಲ್ಲಿಂದ ಕೆಳಗಡೆಗೆ 16 ಇಂಚು ತಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಈಗ 16 ಪ್ಲಸ್ 2 ಇಂಚು ಜಾಸ್ತಿ ಬೇಕಾದರೂ ತಗೋಬೋದು, 17, 18. ಸ್ವಲ್ಪ ಲಾಂಗ್ ಬೇಕು ಅಂದರೆ ಜಾಸ್ತಿನಾದರೂ ತಗೋಬೋದು. ನಾನಿಲ್ಲಿ 16 ಇಂಚು ತಗೊಂಡಿದ್ದೀನಿ, ಯಾಕಂದರೆ ಫ್ರಾಕ್ ಹಾಕುವಾಗ ಮಕ್ಕಳಿಗೆ ಒಳಗಡೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಈಗ 16 ಪ್ಲಸ್ 2 ಟೋಟಲ್ 18 ಇಂಚ್ ಆಗುತ್ತೆ. ಈ ಥರ ಮೆಷರ್ಮೆಂಟ್ ತಗೊಳ್ಳೋದು. ಈಗ ಬಟ್ಟೆಯಲ್ಲಿ ಯಾವ ಥರ ಕಟ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ನಾನು ಕಾಟನ್ ಬಟ್ಟೆನ 1.5 ಮೀಟ್ರು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ವೈಟ್ ಬಟ್ಟೆಲೇ ತಗೊಳ್ಳಿ, ಆವಾಗ ಫ್ರಾಕ್ ಜೊತೆಗೆಲ್ಲ ಮಕ್ಕಳಿಗೆ ಹಾಕೋಕ್ಕೆ ಚೆನ್ನಾಗಿರ್ತದೆ. ಎಲ್ಲ ಬಟ್ಟೆಗಳ ಜೊತೆನೂ ಲಾಂಗ್ ಫ್ರಾಕ್ ಜೊತೆ ಹಾಕ್ಕೋಬೋದು.
ಈಗ ನಾನಿಲ್ಲಿ ಫುಲ್ ಲೆಂತು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಈಗ ಫುಲ್ ಲೆಂತ್ 16 + 2 18 ಅಲ್ವಾ, 18 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡು ಹೋಗಬೇಕು 18 ಇಂಚಿಗೆ. ಫಸ್ಟ್ ನಾವೀಗ ಪೆಟ್ಟಿಕೋಟು ಕಟ್ ಮಾಡ್ತಾ ಇದ್ದೀವಿ. ಫಸ್ಟು ಪೆಟ್ಟಿಕೋಟು ಕಟ್ ಮಾಡಬೇಕು. ಇಲ್ಲಿ 18 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಉದ್ದಕ್ಕೆ ಹಾಕ್ಕೊಂಡೋಗಿ, ಇಲ್ಲಾಂದರೆ ಅಳತೆ ಒಂಚೂರು ಏರುಪೇರು ಆಗಿಬಿಡುತ್ತೆ. ಆಮೇಲೆ ಲೈನ್ ಹಾಕ್ಕೋಬೇಕು. ಒಂದು ಸ್ಕೇಲ್ ಬಳಸ್ಕೊಳ್ಳಿ ಸ್ಟಾರ್ಟಿಂಗ್ ಕಲಿಯೋರು. ಈ ಥರ ಲೈನ್ ಹಾಕ್ಕೊಂಡು ಈಗ 18 ಇಂಚು ಉದ್ದ ಬಂತು. ಪೆಟ್ಟಿಕೋಟಿನ ಉದ್ದ 18 ಇಂಚು ಬಂತಲ್ವ. ಈಗ ನಾವು ಅಗಲ ಎಷ್ಟು ತಗೋಬೇಕು ಅಂತ, ಅಗಲ 24 ಇಂಚು ತಗೋಬೇಕು. ಯಾವ ಥರ ಅಂದರೆ ಇಲ್ಲಿ ನೋಡಿಲಿ, ನಾನೊಂದು ಬಟ್ಟೆಯಲ್ಲಿ ತೋರಿಸ್ತೀನಿ ನಿಮಗೆ. ನನ್ನ ಹತ್ರ ಪೆಟ್ಟಿಕೋಟ್ ಇಲ್ಲ, ಅದಕ್ಕೆ ಈ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾವು ವೇಸ್ಟ್, ಇದು ಕೆಳಗಡೆ, ಈ ಬಾಡಿ ಪಾರ್ಟಲ್ಲಿ ಕೆಳಗಡೆ ವೇಸ್ಟ್ ಪಾರ್ಟ್ ನಾವು ಅಳತೆ ಮಾಡಿದ್ದೀವಲ್ಲ, ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿಗೆ ನಾವು ನೆರಿಗೆನ, ಈಗ ಪೆಟ್ಟಿಕೋಟ್ನ ನೆರಿಗೆ ಪ್ರಿಲ್ಸ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಕೆಳಗಡೆ 24 ಇಂಚು ನಾವು ಬರೆದಿದ್ದೀವಿ. ವೇಸ್ಟ್ ಪಾರ್ಟ್ 24 ಇಂಚು ಬರೆದಿದ್ದೀವಿ. ನಾವೀಗ ಇಲ್ಲಿ 24 ಇಂಚನ್ನೇ ಮಾರ್ಕ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಈಗ ಇಲ್ಲಿ ನೋಡಿ, ಈಗ 12 ಇಂಚಿದೆ ಒಂದು ಕಡೆ, ಸುತ್ತ ಎರಡೂ ಕಡೆ 24 ಇಂಚು ಬರುತ್ತೆ. ಗೊತ್ತಾಯ್ತಲ್ವ. ಆವಾಗ ನಾವೀಗ 24 ಇಂಚನ್ನು ಅಳತೆ ತಗೋಬೇಕು. ಇಲ್ಲಿ ಸುತ್ತ 24, ಒಂದು ಸೈಡ್ 12, ಸುತ್ತ 24. ಈಗ ನಾವಿಲ್ಲಿ ಬಟ್ಟೆನ ಎರಡಾಗಿ ಫೋಲ್ಡ್ ಮಾಡಿದ್ದೀವಲ್ಲ, ಒಂದು ಸೈಡಿಗೆ 24 ಇಂಚು ತಗೋಬೇಕು. ಆವಾಗ ನಾವು ನೆರಿಗೆ ಕೊಟ್ಟು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ 12 ಇಂಚಿಗೆ ಸ್ಟಿಚ್ ಕೂತ್ಕೋಬೇಕು. ಗೊತ್ತಾಯ್ತಲ್ವ. ಈಗ ಒಂದು ಸೈಡ್ 24, ಎರಡು ಸೈಡು ಸೇರಿ 48 ಇಂಚು ತಗೋಬೇಕು. ಈಗ 2 ಬಟ್ಟೆ ಇದೆ, ಇಲ್ಲಿ ಕೆಳಗಡೆ ಒಂದು ಮೇಲ್ಗಡೆ ಒಂದಿದೆ. ಈಗ 24 ಪ್ಲಸ್ ಒಂದು 2 ಇಂಚು, 1.5 ಇಲ್ಲ 2 ಇಂಚು ಜಾಸ್ತಿ ತಗೊಳ್ಳೋಣ. ನಾನಿಲ್ಲಿ 2 ಇಂಚು ತಗೊಂಡೆ. 26 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 26 ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳಿ. ಆದಷ್ಟು ಸ್ಕೇಲ್ ಬಳಸ್ಕೋಬೇಕು, ಆವಾಗ ನೀಟಾಗಿ ಕಟಿಂಗ್ ಮಾಡೋಕ್ಕೆ ಸಿಗುತ್ತೆ. ಈಗ ಏನು ಮಾಡೋಣ ಅಂದರೆ, ನಮಗೆ ಪೆಟ್ಟಿಕೋಟ್ನ ಉದ್ದ ಅಗಲ ಸಿಕ್ಕಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿಲಿ, 2 ಸೈಡು 2 ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. 10 ವರ್ಷ ಮಕ್ಕಳಿಗಾದರೆ 1.5 ಮೀಟ್ರಷ್ಟು ಸಾಕು. ಕಾಣಿಸ್ತಾ ಇದೆಯಲ್ವಾ. ಈ ಥರ ಕೆಳಗಡೆಗೆ ನೆರಿಗೆ ಕೊಟ್ಕೊಂಡು ಹೋಗಬೇಕು. ಇದು ಬಾಡಿ ಪಾರ್ಟ್. ನಾನೀಗ ಬಟ್ಟೆ ತೋರಿಸ್ತೇನೆ ನೋಡಿ, ಪಿಂಕ್, ಇದು ಬಾಡಿ ಪಾರ್ಟ್. ಈಗ ನಾವು ಕಟ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಪ್ರಿಲ್ಸ್ ಕೊಟ್ಟು ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಂಡು ಹೋಗೋಣ. ಪಾಲಿಸ್ಟರ್ ಬಟ್ಟೆಯಲ್ಲೂ ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು. ಆದಷ್ಟು ವೈಟ್ ಕಲರ್ ಬಟ್ಟೆನೇ ಯೂಸ್ ಮಾಡ್ಕೊಳ್ಳಿ. ಈಗ ಸಣ್ಣ ಮಕ್ಕಳುಗಳು ಲಾಂಗ್ ಫ್ರಾಕೆಲ್ಲ ಹಾಕ್ಕೊಟ್ಟಾಗ ಚುಚ್ಚುತ್ತಾ ಇದೆ ಅಂತ ಹೇಳ್ತಾರಲ್ಲ, ಒಳಗಡೆ ಈ ಥರ ಪೆಟ್ಟಿಕೋಟ್ ಹಾಕ್ಕೊಂಡ್ರೆ ಅವ್ರಿಗೆ ಚುಚ್ಚಲ್ಲ. ಈಗ ಪೆಟ್ಟಿಕೋಟ್ನ ಭಾಗ ಸಿಕ್ಕಿದೆ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ವೇಸ್ಟ್ ಇದೆಯಲ್ಲ, ಇಲ್ಲಿ ನೆರಿಗೆ ಕೊಡೋ ಭಾಗ ಈ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ನಾವು ಬಾಡಿ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಬಾಡಿ ಪಾರ್ಟಿಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ಪೆಟ್ಟಿಕೋಟ್ನ ಭಾಗ ಆಗಿದೆ. ಈಗ ನಾವು ಬಾಡಿ ಪಾರ್ಟ್ ಕಟ್ ಮಾಡ್ಕೋಬೇಕು. ಇಲ್ಲಿ ನಾವು ಆಲ್ರೆಡಿ ಎಲ್ಲ ಮೆಷರ್ಮೆಂಟ್ ತಗೊಂಡಿದ್ದೀವಿ. ಫುಲ್ ಲೆಂತ್ 11, ಚೆಸ್ಟ್ 24 ಎಲ್ಲ ಇದೆ. ಈಗ ನಾವು ಈ ಥರ ಬಟ್ಟೆನ 4 ಫೋಲ್ಡ್ ಮಾಡ್ಕೋಬೇಕು. 1 2 3 4 ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಸೈಡ್ ನಮ್ಮ ಕಡೆ ಬರಬೇಕು. ನಮ್ಮ ಆಪೋಸಿಟಲ್ಲಿ ಕಟ್ಟಾಗಿರೋ ಪೀಸ್ ಬರಬೇಕು. ಈಗ ನಾವೇನು ಮಾಡಬೇಕು ಅಂದರೆ, ಫಸ್ಟ್
ನೋಡಿ ಇಲ್ಲಿ ಇದರಲ್ಲಿ ತೋರಿಸ್ತೀನಿ. ಚೆಸ್ಟ್ ಇಲ್ಲಿ ಸುತ್ತಳತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾವೀಗ ಒಂದು ಸೈಡ್ ಮಾತ್ರ ಅಳತೆ ತಗೊಳ್ಳೋದು. ಇಲ್ಲಿಂದ ಇಲ್ಲಿಗೆ 12 ಇಂಚು ಬಂದಿದೆ ನೋಡಿ ಇದರಲ್ಲಿ. ಈಗ 12 ಇಂಚು. ಅದೇ ಪೂರ್ತಿ ಸುತ್ತಳತೆ 24 ಇಂಚು ಬರುತ್ತೆ ಚೆಸ್ಟ್ ಭಾಗ. ಈಗ ಇದರಲ್ಲಿ 12 ಇಂಚು ಪೂರ್ತಿ, ಹಿಂದ್ಗಡೆ 12, ಮುಂದ್ಗಡೆ ಹಿಂದ್ಗಡೆ ಸೇರಿ 24 ಇಂಚು ಬರುತ್ತೆ. ಅದನ್ನು 4ಆಗಿ ಫೋಲ್ಡ್ ಮಾಡುವಾಗ 12ರ ಅರ್ಧ 6 ಇಂಚು ಗೊತ್ತಾಯ್ತಾರ. 24ರ 4ನೇ ಒಂದು ಭಾಗ 6 ಇಂಚು ಬರುತ್ತೆ. 24ರ ಅರ್ಧ 12, 12ರ ಅರ್ಧ 6. ನಮಗೀಗ ಬೇಕಾಗಿರೋದು ಬಟ್ಟೆನ 4ಆಗಿ ಫೋಲ್ಡ್ ಮಾಡಿಕೊಂಡು 6 ಇಂಚು ಮೆಷರ್ಮೆಂಟ್ ತಗೋಬೇಕು. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಆಮೇಲೆ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಎಕ್ಸ್ಟ್ರಾ 2 ಇಂಚು ಜಾಸ್ತಿ ಕೊಡೋಣ ಸ್ಟಿಚಿಂಗ್ಗೆ. ಇಲ್ಲಿ 6 ಇಂಚು ತಗೊಂಡಿದ್ದೀವಿ, ನಾನಿಲ್ಲಿ ಒಂದು 2 ಇಂಚು ಜಾಸ್ತಿ ಕೊಡ್ತೀನಿ. 6 + 2 8 ಇಂಚಾಯಿತು. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳಿ. ಈಗ ಚೆಸ್ಟಿನ ಭಾಗ ಸಿಕ್ಕಿದೆ, ಎದೆ ಸುತ್ತಳತೆ ಸಿಕ್ಕಿದೆ. ಈಗ ಫುಲ್ ಲೆಂತ್ ತಗೊಳ್ಳೋಣ. ಫುಲ್ ಲೆಂತ್ 11 + 1. ನಮಗೆ ರೆಡಿ ಅಳತೆ 11. 1 ಇಂಚು ಎಕ್ಸ್ಟ್ರಾ ಯಾಕೆ ತಗೋಬೇಕು ಅಂದರೆ ಮೇಲ್ಗಡೆ ಕೆಳಗಡೆ ಸ್ಟಿಚ್ ಮಾಡೋಕ್ಕೆ ಬೇಕಲ್ಲ, ಅಲ್ಲಿ ಸ್ಟಿಚ್ ಮಾಡಾದಮೇಲೆ ಕರೆಕ್ಟಾಗಿ 11ಕ್ಕೆ ಕೂತ್ಕೊಳ್ಳುತ್ತೆ. ಈಗ 12 ಇಂಚು ತಗೊಳ್ಳೋಣ. 11 + 1 12. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಫುಲ್ಲು ಲೆಂತ್ ಸಿಕ್ಕಿದೆ. ಈಗ ನಾವು ನೆಕ್ಸ್ಟು ಶೋಲ್ಡರ್ನ ಅಳತೆ ಮಾಡ್ಕೋಬೇಕು. ಶೋಲ್ಡರ್ನ ಮೇಲ್ಗಡೆ ಅಳತೆ ಮಾಡ್ಕೊಳ್ಳೋಣ. ಶೋಲ್ಡರು 5 ಇಂಚಿತ್ತಲ್ವ, 10, 10ರ ಅರ್ಧ 5. 8ರಿಂದ 10 ವರ್ಷ ಮಕ್ಕಳಿಗೆ 5 ಇಂಚು ಶೋಲ್ಡರ್ ಸಾಕು. ಒಂದು 7 ವರ್ಷದಿಂದ 10 ವರ್ಷ ಮಕ್ಕಳಿಗೂ ಈ ಅಳತೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು. 5. ಈಗ ನಾನಿಲ್ಲಿ ನೆಕ್ ವಿಡ್ತ್ 2 ಇಂಚು ತಗೊಂಡಿದ್ದೀನಿ. 2.25 ತಗೋಬೋದು. ನಾನಿಲ್ಲಿ 2 ತಗೊಂಡಿದ್ದೀನಿ. ಅಂದರೆ ಪಾಪು ಸಣ್ಣ ಇದ್ದಾಳಲ್ಲ, ಅದಕ್ಕೆ ನಾನಿಲ್ಲಿ 2 ಇಂಚೇ ತಗೊಂಡಿರೋದು. ಶೋಲ್ಡರ್ ಈಗ 5 ಇಂಚು ತಗೊಂಡಿದ್ದೀವಲ್ಲ, ಹಾರ್ಮೋಲ್ ಕೂಡ ಅಷ್ಟೇ ತಗೊಳ್ಳೋಣ, 5 ಇಂಚಿಗೆ ತಗೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಹಾಕೋಬೇಕು. ಈಗ ಇಲ್ಲಿ ಲೈನ್ ಹಾಕ್ಕೊಂಡು ಹಾರ್ಮೋಲ್ನ ಕರೆಕ್ಟಾಗಿ ರೌಂಡಾಗಿ ಲೈನ್ ಹಾಕ್ಕೋಬೇಕು. ಇಲ್ಲೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಶೇಪ್ ಕೊಡಬೇಕು. ಆಯಿತು. ಇಲ್ಲಿ ಒಂದು ಅರ್ಧ ಇಂಚಷ್ಟು ಮೇಲಕ್ಕೆ ಲೈನ್ ಹಾಕ್ಕೊಳ್ಳಿ. ಯಾಕೆಂದರೆ ಪೆಟ್ಟಿಕೋಟ್ ಕೆಳಗಡೆ ಒಂಥರ ಜಾರ್ದಂಗೆ ಕೂರಲ್ಲ, ನೀಟಾಗಿರುತ್ತೆ. ಸ್ಟಿಚ್ ಮಾಡುವಾಗ ಸ್ಟಿಚ್ ಮಾಡಾದಮೇಲೆ ನೀಟಾಗಿ ಕಾಣಿಸುತ್ತೆ. ಈ ಥರ ಕೊಟ್ಟರೆ ನಾವು ಇದೇ ಥರ ಈಗ ಕಟ್ ಮಾಡ್ಕೋಬೇಕು. ಈ ಥರನೇ ಕಟ್ ಮಾಡ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಏನು ಅಂದರೆ 4.25 ಇಂಚಿಗೆ ನೆಕ್ ಲೆಂತ್ ತಗೊಳ್ಳೋಣ. 4 ತಗೋಬೋದು. ನಾನಿಲ್ಲಿ 4.25 ತಗೋತಾ ಇದ್ದೀನಿ. ಮುಂದ್ಗಡೆ ಹಿಂದ್ಗಡೆ ಎರಡೂ ಕಡೆನೂ ಒಂದೇ ಥರ ತಗೊಳ್ಳೋಣ. 4.25. ಆಮೇಲೆ ನೆಕ್ ವಿಡ್ತ್ ಕತ್ತಿನ ಅಗಲ 2 ಇಂಚು. ಮೇಲ್ಗಡೆ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ತಗೋಬೇಕು. ಈಗ ಇದನ್ನು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಆದಷ್ಟು ರೌಂಡಾಗೆ ತಗೊಳ್ಳಿ, ಚೆನ್ನಾಗಿರುತ್ತೆ ಪೆಟಿಕೋಟ್ಗೆ. ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೇಲ್ಗಡೆಗೆ ಕೊಟ್ಟಿದ್ದೀವಲ್ಲ, ಇಲ್ಲಿಗೆ ಕಟ್ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಕತ್ರಿ ತುದಿಯಿಂದ ಕಟ್ ಮಾಡ್ಕೋಬೇಕು. ಇಲ್ಲಿ ರೌಂಡಲ್ಲಿ
ಕಟ್ ಮಾಡುವಾಗ ಕತ್ತರಿಯ ತುದಿಯಿಂದಲೇ ಕಟ್ ಮಾಡ್ಕೊಂಡು ಹೋಗಬೇಕು. ಈಗ ಹಾರ್ಮೋಲ್ ಕಟ್ ಮಾಡ್ಕೊಳ್ಳೋಣ. ಆಯಿತು, ಈಗ ನೋಡಿ ಆಗಿದೆ, ಈ ಥರ ಆಗಿದೆ ಅಲ್ವಾ. ಈಗ ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಕ್ಲೋಸ್ ಆಗಿದೆ. ಇದೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇಟ್ಕೊಂಡು ಒಂದು 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಸ್ಟಿಚ್ ಮಾಡೋ ಟೈಮಲ್ಲಿ ನಮಗೆ ಈಸಿ ಆಗ್ತದೆ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿ ಎಲ್ಲ ಕಟ್ಟಿಂಗ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಓಕೆ ಫ್ರೆಂಡ್ಸ್, ಇದರ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ಹಾಕ್ತೀನಿ. ಕಟಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ಶೋಲ್ಡರ್ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಬೇಕಂದರೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಇನ್ನೂ ಯೂಸ್ಫುಲ್ ಆಗಿರೋ ವಿಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ. ಸ್ಟಿಚಿಂಗ್ ವಿಡಿಯೋನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.